Question number 41, ನಲವತ್ತೊಂದನೇದು. If y equal to tan inverse x, then d square y divided by dx square dash. ಇದು DCT 2021 ಅಲ್ಲಿ ಕೇಳಿರೋ ಕ್ವಶನ್. ಸೊ ಇಲ್ಲಿ ಡೈರೆಕ್ಟ್ ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಕೊಟ್ಟಿರೋ ಒಂದು ಫಂಕ್ಷನ್. ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ. y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy by dx ಆಗುತ್ತೆ. tan inverse ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 1 divided by x square ಆಗುತ್ತೆ. ಅದನ್ನ ಇಲ್ಲಿ ಬರೀತಾ ಇದ್ದೀವಿ. 1 plus x square. ಈಗ ನಾವು ಒಂದನೇ ಡಿಫ್ರೆನ್ಶಿಯೇಟ್ ಆಯಿತು. ಎರಡನೇ ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ dx ಸ್ಕ್ವೇರ್ y, ಇಲ್ಲಿ dx ಸ್ಕ್ವೇರ್ ಆಗುತ್ತೆ. d ಸ್ಕ್ವೇರ್ y ಡಿವೈಡ್ ಬೈ dx ಸ್ಕ್ವೇರ್ ಆಯಿತು. ಈಗ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ? ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಕಂಪ್ಲೀಟ್ ಎಕ್ಸ್ ಅಂತ ತಗೊಳ್ಳಿ. ಹಾಗೇನಾಗುತ್ತೆ? ಡಿಫ್ರೆನ್ಶಿಯೇಟ್ 1 ಬೈ ಎಕ್ಸ್ ಅಂತಂದರೆ ಏನಾಗುತ್ತೆ? ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಆದರೆ ಎಕ್ಸ್ ಜಾಗದಲ್ಲಿ ನಾವೇನು ತಗೊಳ್ತಾ ಇದ್ದೀವಿ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡಿರೋದು. ಸೊ ಅದರಿಂದ ಇಲ್ಲೇ ಮಾಡಬೇಕು, ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಅಗೇನ್ ಚೈನ್ ರೂಲ್ ಆಗಿರೋದ್ರಿಂದ ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ. 1ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಂಟು 2x ಆಯಿತು. ಎಷ್ಟು ಅರ್ಥ ಆಯ್ತಲ್ಲ? ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 2x ಡಿವೈಡೆಡ್ ಬೈ 1 ಪ್ಲಸ್ ನೋಡ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಇಷ್ಟು ಕ್ಲಿಯರ್? ಓಕೆ, ಸೊ ಇದು ನಮಗೆ ಬಂದಿದ್ದ ಆನ್ಸರ್. ಇಲ್ಲಿ ಇದನ್ನು ನಾವು ಆಪ್ಷನ್ ನೋಡ್ಕೊಳ್ಳಿ. ಆಪ್ಷನ್ ಯಾವುದು? ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಈ ಕ್ವಶನ್ಗೆ ಆನ್ಸರ್. ಯಾವುದು? DCT 2021 ಕೇಳಿರೋ ಕ್ವಶನ್. ಕ್ವಶನ್ ನಂಬರ್ 42. The equation of tangent to the curve y equal to f of x at the point x dash comma y dash is given by. So ಇದು ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರೆ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಸೊ ನಮ್ಗೆ ಗೊತ್ತಿದೆ equation of tangent to the curve, that is y minus y dash equal to dy by dx x minus x dash. ಇದು ಫಾರ್ಮುಲಾ. ಸೊ ಈ ನಾಲ್ಕರಲ್ಲಿ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಸೇಮ್ ಇದೆ. ಡೈರೆಕ್ಟ್ ಫಾರ್ಮುಲಾ ಮೇಲೆ ಕೇಳಿದ್ದಾರೆ. ಇದು DCT 2021 ಅಲ್ಲಿ ಕೇಳಿರೋ ಕ್ವಶನ್. ಕ್ವಶನ್ ನಂಬರ್ 43. If y equal to 4 into x cube minus 2x square plus x minus 6, then the value of dy by dx at x equal to 1 is. ಇದು DCT 2022 ಅಲ್ಲಿ ಕೇಳಿರೋ ಕ್ವಶನ್. 4 ಆಪ್ಷನ್ಸ್ ಇದೆ. ಸೊ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಏನು ಮಾಡೋಣ? ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ. ನೆಕ್ಸ್ಟ್ ವೈನ ಡಿಫ್ರೆನ್ಶಿಯೇಟ್ ಮಾಡಿ. ಆವಾಗ ಏನಾಗುತ್ತೆ? dy by dx ಆಯಿತು. ಓಕೆ, ಅದು ಬರೋದು 4 ಕಾನ್ಸ್ಟೆಂಟ್. ಈ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ಫಾರ್ಮುಲಾ. ಡಿಫ್ರೆನ್ಶಿಯೇಷನ್ ಎಕ್ಸ್ ಬೈ ಎನ್ ಅಂದರೆ ಎನ್ ಇಂಟು ಎಕ್ಸ್ ಬೈ ಎನ್ ಮೈನಸ್ ಎಕ್ಸ್. ಎನ್ ಜಾಗದಲ್ಲಿ ಏನಿದೆ? 3 ಇದೆ. 3ನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಈಕ್ವೇಷನ್ಗೆ. ಅವಾಗ ಏನಾಗುತ್ತೆ? 3 ಇಂಟು ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ಎನ್ ಮೈನಸ್ 1 ಅಂದರೆ 3 ಮೈನಸ್ 1 2 ಆಯಿತು. ಮೈನಸ್ 2 ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಏನಾಯಿತು? 2x ಆಗುತ್ತೆ. ಇಷ್ಟು ಕ್ಲಿಯರ್? ಸೊ ಅದನ್ನು ನಾವಿಲ್ಲಿ ಬರೀಬೇಕು. 2x ಆಯಿತು. ನೆಕ್ಸ್ಟ್ ಎಕ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಏನಾಗುತ್ತೆ? ದಟ್ ಈಸ್ 1. ಇನ್ನು ಮೈನಸ್ 6 ಕಾನ್ಸ್ಟೆಂಟು 0 ಮಾಡಿದ್ರೆ ಡಿಫ್ರೆನ್ಶಿಯೇಷನ್ 0 ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 4 3 12 12x ಸ್ಕ್ವೇರ್ ಮೈನಸ್ 2 ಇಂಟು 2 ದಟ್ ಈಸ್ 4x ಪ್ಲಸ್ 1. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ? dy ಬೈ dx. ಇಲ್ಲಿ ನಾವು ಎಕ್ಸ್ ಈಕ್ವಲ್ ಟು 1ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕ್ವಶನಲ್ಲೇ ಕೇಳಿದ್ದಾರೆ. ಸೊ ಅದರಿಂದ ಈ ಈಕ್ವೇಷನ್ಸ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ. 12 ಎಕ್ಸ್ ಜಾಗದಲ್ಲಿ ಏನು ಮಾಡ್ತೀರಾ? 1 ಸ್ಕ್ವೇರ್ ಮೈನಸ್ 4 ಎಕ್ಸ್ ಜಾಗದಲ್ಲಿ ಏನಿದೆ? 1ನ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ 1. ಎಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. 12 1 ಸ್ಕ್ವೇರ್ ಇಂಟು 1 ಏನಾಗುತ್ತೆ? 12 ಮೈನಸ್ 4 ಇಂಟು 1 4. ಓಕೆ, ಬರ್ದಾಯಿತು. ಪ್ಲಸ್ 1 ಆಯಿತು. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. 12 ಪ್ಲಸ್ 1 ಅಂದರೆ 13 ಆಯಿತು. ಮೈನಸ್ 4 ಆಯಿತು. 13 ಮೈನಸ್ 4 ಎಷ್ಟಾಯಿತು? 9. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, 9 ಬಂದಿದೆ. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಆಪ್ಷನ್ ಬಿ ಇದೆಯಾ? ಕರೆಕ್ಟ್ ಇದೆಯಾ? ನೋಡಿ 9 ಇದೆ. ಓಕೆ, ಸೊ ಇದು DCT 2022 ಕೇಳಿರೋ ಕ್ವಶನ್.